Welcome to News Insights Digital. Institution, invited dignitaries, parents, my dear staff and students. I take this opportunity to convey my cordial greetings to everyone and welcome you all for the VSPU Annual Day Vidyotsava. Every academic year is. He has scored 98.17% and secured 10th state rank in science stream. He is pursuing his BTech in MIT Manipal. He has done extremely well in JEE and his MIT ranking is 509. The values and excellence that our institution strives to uphold. Give them a big round of applause. ನಾವು ಒಳ್ಳೆ ಒಂದು ಚೀಫ್ ಗೆಸ್ಟ್ ಹುಡುಕಿ ನಮ್ಮ ಈಗಿನ ವಿದ್ಯಾರ್ಥಿಗಳಿಗೆ ಒಳ್ಳೆ ಸಲಹೆ ಮತ್ತು ಸ್ಫೂರ್ತಿಯನ್ನು ಕೊಡುವಂಥ ಒಬ್ಬ ವ್ಯಕ್ತಿಯನ್ನು ಕರೆಸಿ ವೆರಿ ಆನೆಸ್ಟ್ ಆಫೀಸರ್ ಎಚ್ ಎಲ್ ನಾಗರಾಜ್ ಅವರು ಬಂದಿದ್ದಾರೆ. ಅವರ ಒಂದು ಡಿಸ್ಕಷನ್ಸ್ ಏನಿತ್ತು ಅದು ಭಾಷಣ ಏನಿತ್ತು ಭಾಳ ಎಫೆಕ್ಟಿವ್ ಆಗಿತ್ತು. ನಮ್ಮ ಎಲ್ರಿಗೂ ಭಾಳ ಇಂಪ್ರೆಸ್ ಆಗೋ ಥರ ಅವ್ರು ಮಾತಾಡಿದ್ರು, ಭಾಳ ರಿಲೆವೆಂಟಾಗಿ ಮಾತಾಡಿದ್ರು. ಪ್ರತಿ ಸೆಂಟೆನ್ಸ್ ಅವ್ರು ಭಾಳ ರಿಲೆವೆಂಟ್ ಆಗಿತ್ತು. ಅವರಿಗೆ ಒಂದು ಅಭಿನಂದನೆಯನ್ನು ನಾನು ಸಲ್ಲಿಸ್ತಾ, ಪ್ರತಿ ವರ್ಷ ನಾವು ಆನ್ಯುವಲ್ ಡೇ ಮಾಡೋದ್ರೂ ಪ್ರತಿ ವರ್ಷದಲ್ಲೂ ಒಂದೊಂದು ವಿವಿಧತೆ ನಾವು ತರೋದಕ್ಕೆ ಪ್ರಯತ್ನ ಮಾಡ್ತೀವಿ. ನಮ್ಮ ವಿದ್ಯಾರ್ಥಿಗಳಿಗೆ ಅವರ ಒಂದು ಎಜುಕೇಷನ್ ಜೊತೆಗೆ ಅವರಿಗೆ ಬೇರೆ ಏನು ಟ್ಯಾಲೆಂಟ್ ಇದೆ ಅದನ್ನು ಪ್ರದರ್ಶಿಸೋದಕ್ಕೆ ಅವಕಾಶ, ಆ ಅವಕಾಶವನ್ನು ಚೆನ್ನಾಗಿ ಉಪಯೋಗಿಸ್ಕೋತಾರೆ ನಮ್ಮ ವಿದ್ಯಾರ್ಥಿಗಳು. ತುಂಬ ಚೆನ್ನಾಗಿ ಅವರು ಕೌಶಲ್ಯವನ್ನು ತೋರಿಸ್ತಾರೆ. ಅವ್ರಿಗೆ ಶುಭವಾಗಲಿ ಅಂತ ಹೇಳ್ತಾ, ವಿದ್ಯಾಸಂಸ್ಥೆ ಸಂಸ್ಥೆಗಳು ಈಗ ಸಾಕಷ್ಟು ಆಗಿದೆ. ನಾವು ಬಹುಶಃ ಮೊದಲು ಒಂದು ಶುರು ಮಾಡಿದ್ವಿ 10 ವರ್ಷದಿಂದ. ಈ 10 ವರ್ಷದಲ್ಲಿ ನಾವು 10 ಹೊಸ ಯೂನಿಟ್ಗಳು ಮಾಡಿದ್ದೀವಿ. ಎಲ್ಲವೂ ಒಂದು ರೀತಿ ಒಂದಲ್ಲ ಒಂದು ಸ್ಪೆಷಲ್ ಕೋರ್ಸಸ್ ತಂದು ಮಾಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಭಾಳ ಇಂಪಾರ್ಟೆಂಟ್ ಚಾಲೆಂಜ್ ಅಂದರೆ ಕ್ವಾಲಿಟಿ ಆಫ್ ಟೀಚಿಂಗ್ ಬಗ್ಗೆ ನಾವು ಭಾಳ ಒತ್ತು ಕೊಡ್ತಾ ಇದ್ದೀವಿ. ನಮ್ಮ ಲೆಕ್ಚರರ್ಸ್ ಆಗ್ಬೋದು, ಪ್ರೊಫೆಸರ್ಸ್ ಆಗ್ಬೋದು, ಟೀಚರ್ಸ್ ಆಗ್ಬೋದು, ಅವರವರಿಗೆ ಅವರವರ ಲೆವೆಲಲ್ಲಿ ಏನೇನು ಟ್ರೈನಿಂಗ್ ಬೇಕಾಗುತ್ತೆ ಅದೆಲ್ಲ ನಾವು ಕೊಡಿಸೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಹಾಗೆ ಇವತ್ತಿನ ವಿದ್ಯಾಸಂಸ್ಥೆಗಳಲ್ಲಿ ನಾವು ಕಂಡಿದ್ದು ದೊಡ್ಡ ನ್ಯೂನತೆ ಅಂದರೆ ಡಿಸಿಪ್ಲಿನ್. ಮಕ್ಕಳದು ಹ್ಯಾಬಿಟ್ಸು, ಅವರು ನಡ್ಕೊಳ್ಳೋ ರೀತಿ, ಕಲ್ಚರು, ಅವೆಲ್ಲ ಭಾಳ ಕಳವಳ ಮಾಡುವಂಥ ಪರಿಸ್ಥಿತಿ ಬರ್ತಾ ಇದೆ. ಆ ಹ್ಯಾಬಿಟ್ಗಳು ಕೆಲವೆಲ್ಲ ನಾವು ಹೇಳಿ ಕೇಳಿ ಗೊತ್ತಿಲ್ಲದರೋ ಹ್ಯಾಬಿಟ್ಗಳೆಲ್ಲ ಹೊಸ ಹ್ಯಾಬಿಟ್ಗಳೆಲ್ಲ ಬರ್ತಾ ಇದೆ. ಅದಕ್ಕೋಸ್ಕರ ಕ್ಯಾಂಪಸ್ ಡಿಸಿಪ್ಲಿನ್ ಅಂತ ಏನು ಹೇಳ್ತೀವಿ, ನಮ್ಮಲ್ಲಿ ಹುಡುಗರು ಸುಮಾರು ಬೆಳಗಿಂದ ಸಾಯಂಕಾಲದಲ್ಲಿ 8-9 ಗಂಟೆ ನಮ್ಮ ಕ್ಯಾಂಪಸಲ್ಲಿ ಇರ್ತಾರೆ. ಆ ಟೈಮಲ್ಲಿ ಒಳ್ಳೆ ಡಿಸಿಪ್ಲಿನಲ್ಲಿ ಅವರಿಗೆ ಕಲಿಸಿ ಅವ್ರು ಅದೇ ಡಿಸಿಪ್ಲಿನ್ ಮುಂದೆನೂ ಕ್ಯಾರಿ ಆಗಿರುತ್ತೆ ನೋಡ್ಕೊಳ್ಳೋದು ನಮ್ಮ ಕರ್ತವ್ಯ ಅಂತ ಭಾವಿಸಿ ಡಿಸಿಪ್ಲಿನ್ಗೆ ವಿದ್ಯಾಸಂಸ್ಥೆಯಲ್ಲಿ ಭಾಳ ಆದ್ಯತೆಯನ್ನು ಕೊಡ್ತೀವಿ. ಸೋ ಫಾರ್ ಗಾಡ್ಸ್ ಗ್ರೇಸ್, blessings of various people associated with us.
ವಿದ್ಯಾಸೌಧ ಚೆನ್ನಾಗಿ ಬೆಳೆಯೋಕ್ಕೆ ಅವಕಾಶ ಆಗಿದೆ. ಇನ್ನು ಮುಂದೇನು ಇದೇ ರೀತಿ ಸಮಾಜದಿಂದ ನಮಗೆ ಸಹಕಾರ ಸಿಗುತ್ತೆ. ಆ ಸಹಕಾರದಿಂದ ಅತ್ಯುತ್ತಮವಾದ ವಿದ್ಯಾಸಂಸ್ಥೆಗಳನ್ನ ನಾವು ಕಟ್ಟೋದಕ್ಕೆ ಅವಕಾಶ ಆಗುತ್ತೆ ಅಂತ ನಾನಾದರೂ ಆಶಯ ಇಟ್ಕೊಂಡಿದ್ದೀನಿ. ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಎಲ್ರಿಗೂ ಶುಭಕಾಮನೆಯನ್ನು ಹೇಳಕ್ಕೆ ಇಷ್ಟ. ಅಥವಾ ಜನರಲ್ ಸೈನ್ಸ್ ಇರ್ಬೋದು ಅಥವಾ ಇದು ಏನು ಲೈಫ್ ಸೈನ್ಸ್ ಇರ್ಬೋದು, ಅವನು ಪರಿಕಲ್ಪನಾತ್ಮಕವಾಗಿ ಸಂಶೋಧನಾತ್ಮಕವಾಗಿ ಆಳವಾಗಿ ಅಧ್ಯಯನ ಮಾಡಿದ್ರೆ ನಮ್ಮ ಯಂಗ್ ಜನರೇಷನ್ ಕೇವಲ ಮೆಡಿಕಲ್ ಇಂಜಿನಿಯರಿಂಗ್ ಮಾತ್ರ ಹೋಗ್ತಾ ಇದ್ದಾರೆ, ರಿಸರ್ಚ್ ಕಡೆ ಬರ್ತಾ ಇಲ್ಲ, ಯಾರು ನ್ಯಾಚುರಲ್ ಸೈಂಟಿಸ್ಟ್ಗಳು ಆಗ್ತಾ ಇಲ್ಲ. ಈಗ ನಮ್ಮ ದೇಶದಲ್ಲಿ ಜಗದೀಶ್ ಚಂದ್ರ ಬೋಸ್ ಇರ್ಬೋದು, APJ ಅಬ್ದುಲ್ ಕಲಾಂ ಇರ್ಬೋದು, ವಿಕ್ರಮ್ ಸಾರಾಭಾಯ್ ಇರ್ಬೋದು, ಇವರೆಲ್ಲ ನೋಡಿದ್ರೆ ಆ ಕಾಲದಲ್ಲೇ ಒಳ್ಳೊಳ್ಳೆ ಸಂಶೋಧನೆಗಳು ಮಾಡಿ ನಮ್ಮ ದೇಶದ ತಂತ್ರಜ್ಞಾನ ಆರ್ಥಿಕ ಸ್ಥಿತಿ ಇವೆಲ್ಲ ಬೆಳಲಿಕ್ಕೆ ಕಾಣಿಸ್ತಾಗಿದೆ. ಆದರೆ ಇತ್ತೀಚಿನ ಜನರೇಷನ್ ನೋಡಿದ್ರೆ ಕೇವಲ ಅಂಕಗಳಿಂದ ಹೋಗ್ತಾ ಇದ್ದಾರೆ, ಇಂಜಿನಿಯರಿಂಗ್ ಮೆಡಿಕಲ್ ಇಷ್ಟು ಮಾತ್ರ ಮಾಡ್ತಾ ಇದ್ದಾರೆ. ನಿಜವಾದ ನ್ಯಾಚುರಲ್ ಸೈನ್ಸ್ ಟೀಚ್ ಮಾಡಲಿಕ್ಕೆ ಒಳ್ಳೆಯ ಲೆಕ್ಚರರ್ಸ್ ಆಗ್ತಿದೆ. ಇಲ್ಲಿ ನಾವು ಈ ಶಿಕ್ಷಕರ ಕಡೆ ಗಮನ ಹರಿಸೋದಿಲ್ಲ ಅಥವಾ ಓದಿಸೋರ ಕಡೆ ಗಮನ ಹರಿಸೋದಿಲ್ಲ, ವಿದ್ಯಾರ್ಥಿಗಳ ಕಡೆ ಗಮನ ಹರಿಸೋದಿಲ್ಲ. ಸಂದರ್ಭ ಇದೆ. ನನ್ನ ಒಂದು ಅಭಿಲಾಷೆ ಅಥವಾ ಒಂದು ಮನಸ್ಥಿತಿ ಏನಪ್ಪ ಅಂದ್ರೆ, ನಾವು ಶಿಕ್ಷಕರನ್ನು ಕೂಡ ಅಪ್ಡೇಟ್ ಮಾಡಬೇಕಾಗುತ್ತೆ. ಅತ್ಯುತ್ತಮ ಶಿಕ್ಷಕರನ್ನ ತಯಾರು ಮಾಡಿದ್ರೆ ಅವರಿಂದ ಒಳ್ಳೆ ಮಕ್ಕಳು ಕೂಡ ಬರುವಂತ ನನ್ನ ಭಾವನೆ. ಆ ಕೆಲಸವನ್ನ ನಮ್ಮ ಡಾಕ್ಟರ್ ಮಂಜೇಗೌಡ ಅವರು ಈ ಒಂದು ಸಂಸ್ಥೆಯ ಮೂಲಕ ಪ್ರಯತ್ನ ಮಾಡ್ತಾ ಇದ್ದಾರೆ. ಈ ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ನಾನು ಸೈನ್ಸ್ ಸ್ಟೂಡೆಂಟ್ ಅಲ್ಲ, ಟೆಕ್ನಿಕಲ್ ಸ್ಟೂಡೆಂಟ್ ಅಲ್ಲ, ಆದ್ರೂ ಜನರಲ್ಗೆ ನಾನು ಗಮನಿಸಿರೋ ಅಂತ ಅಂಶಗಳನ್ನ ನೋಡಿದ್ರೆ ಈ ಕೃತಕ ಬುದ್ಧಿಮತ್ತೆ ಮನುಷ್ಯನ ನಿಜವಾದ ಬುದ್ಧಿಮತ್ತೆಯನ್ನ ಅಧಪತನ ಮಾಡಬಹುದು ಅಂತ ನಾನು ಒಬ್ಬ ಸಮಾಜ ವಿಜ್ಞಾನಿಯಾಗಿ ಹೇಳಿ ಬಯಸ್ತೀನಿ. ಆದ್ರೆ ಸೈಂಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇದ್ರೆ ದೇಶವನ್ನ ಇನ್ನೂ ಉನ್ನತಿಗೆ ತಗೊಂಡು ಹೋಗ್ಬೋದು, ಒಳ್ಳೊಳ್ಳೆ ಸಂಶೋಧನೆಗಳು ಮಾಡ್ಬೋದು, ಹೊಸ ಆವಿಷ್ಕಾರಗಳನ್ನ ಮಾಡಬಹುದು ಅಂತಾರೆ. ಒಬ್ಬ ಸಾಮಾನ್ಯ ಲೇಮನ್ ಆಗಿ ನಾನು ಹೇಳೋದಂದ್ರೆ, ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಂದೆ ಈ ಸೃಜನಶೀಲತೆಯನ್ನೇ ಮುಚ್ಚಿಡಬಹುದಾದಂತ ಸಾಧ್ಯತೆಗಳನ್ನು ಕೂಡ ನಾವು ನಿರ್ಲಕ್ಷ್ಯ ಮಾಡೋ ಹಾಗಿಲ್ಲ ಅಂತ ಹೇಳೋದು ನನ್ನ ಭಾವನೆ.